ಸಮಯ ಈಗ 4 ಗಂಟೆ ಆಗಿದೆ. ಈಗ ಸ್ನಾನ ಮಾಡಿ ರೆಡಿಯಾಗಿ ಬಂದೆ. ಈಗ ರೆಡಿ ಆಗ್ತಾ ಇದ್ದೇನೆ. ನೋಡಿ, 2 ದಿನ ಟ್ರಿಪ್ಪು ಅಂತ ಹೇಳಿ ಹೋಗ್ತಾ ಇರುವಂಥದ್ದು. ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪ್ಯಾಕಿಂಗ್ ಎಲ್ಲ ಆಗಿದೆ ಆಲ್ರೆಡಿ. ಎಲ್ಲ ರೆಡಿ ಮಾಡಿಕೊಂಡು ನಮ್ಮ ಶಾಲೆ ನನ್ನ ಮಗನ ಬ್ಯಾಗಲ್ಲಿ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಯಾಕಂದರೆ 1 ದಿನದ ಟ್ರಿಪ್ಪು ಅಂದರೆ 1 ಡೇ ಸ್ಟೇ ಆಗುವಂಥದ್ದು. ಸೊ ಎಲ್ಲ ರೆಡಿಯಾಗಿ 4 ಗಂಟೆಗೆ ಬರ್ತೀನಿ ಅಂದರು. ಈಗ ಟೈಮ್ ನೋಡಿ 4:15 ಆಯಿತು, ಆದರೂ ಕಾಣಲಿಲ್ಲ. ಮತ್ತೆ ಹೋಗಿ ಹೊರಗಡೆ ನೋಡಿದೆ ಏನಾದರೂ ಬಂದ್ರಾ ಹೇಗೆ ಏನು ಅಂತ ಹೇಳಿ. ಆದರೆ ಯಾರೂ ಬಂದೇ ಇಲ್ಲ. 4 ಗಂಟೆಗೆ ಬರ್ತೀನಿ ಅಂದವರು ಅಡ್ರೆಸ್ಸೇ ಇಲ್ಲ. ವೆಯ್ಟ್ ಮಾಡ್ತಾಯಿದ್ದೀನಿ, ನೋಡೋಣ ಎಷ್ಟು ಗಂಟೆಗೆ ಬರ್ತಾರೆ ಅಂತ ಹೇಳಿ. ಈಗ ನೋಡಿ ಟೈಮು 5:10 ಆಯಿತು, ಆದರೂ ಇವ್ರುಗಳ ನಾಪತ್ತೆ. ಈಗ ಟೈಮ್ ಮತ್ತೆ 6:10 ಆಯಿತು. ಈಗ ಅವರು ಹೊರಟು ಬಂದರು. ಸೊ ಅವ್ರಿಗೆ ನಮ್ಮ ಮನೆ ಅಡ್ರೆಸ್ ಗೊತ್ತಿಲ್ಲ. ಸೊ ಹಾಗಾಗಿ ಅವ್ರನ್ನೇ ಹುಡ್ಕೊಂಡು ನಾನು ಈಗ ಹೋಗ್ತಾಯಿದ್ದೀನಿ. ಎಲ್ಲಿಗೆ ಹೋಗ್ತಾಯಿದ್ದೀನಿ ಅಂದರೆ ವಯನಾಡಿಗೆ. ನೋಡೋಣ ಬನ್ನಿ ಎಲ್ಲಿದ್ದಾರೆ, ಎಲ್ಲಿ ನಿಂತಿದ್ದಾರೆ ಅಂತೇಳಿ. ಗಾಡೀಲಿ ಈಗ ನಾವು ಹೋಗ್ತಾ ಇರುವಂಥದ್ದು ವಯನಾಡಿಗೆ. ಸ್ನೇಹಿತರು ಬಂದು ನೋಡಿ, ಇಲ್ಲಿ ಚಡ್ಡಿ ಚಿಕ್ಕಣ್ಣ ಬಂದವನೇ. ಸೊ ಈಗ ರೆಡಿಯಾಗಿ ಇದರಲ್ಲಿ ಈಗ ನಾವೇ ಡ್ರೈವರು ಗಾಡಿಗೆ ಸತ್ತಾ ಇದ್ದೀವಿ. ನೋಡಿ ಸ್ನೇಹಿತರೆ, ಇವರು ಮತ್ತೆ ಇವರು ಇಷ್ಟು ಜನ ಹೋಗ್ತಾ ಇದ್ದೀವಿ. ವಿ ರೀಚ್ ಗೊರೂರ್. ಇಲ್ಲಿಂದ ಅರ್ಕಲ್ಗೋಡಿಂದ ರಾಮನಾಥಪುರ, ರಾಮನಾಥಪುರದಿಂದ ಬೆಟ್ಟದಪುರ, ಪ್ರಿಯಾಪಟ್ಟಣ ಈ ಮುಖಾಂತರ ಹೋಗ್ಬೇಕಾಗುತ್ತೆ. ಈಗ ನಾವು ರೀಚ್ ಆಗಿದ್ದು ಪ್ರಿಯಾಪಟ್ಟಣ. ಇಲ್ಲಿಂದ 132 ಕಿಲೋಮೀಟರ್ ಇದೆ ವಯನಾಡು. ಪುಟ್ಟ 63, ವಿರಾಜಪೇಟೆ 44. ಈ ಮುಖಾಂತರವಾಗಿ ಈಗ ಪ್ರಯಾಣವನ್ನು ಬೆಳೆಸ್ತಾ ಇದ್ದೀವಿ. ಇವನು ಮಜ್ಜಿಗೆ ಕುಡಿಸ್ಬಿಟ್ಟು ಸ್ಟ್ರೆಂತ್ ಬರ್ಸ್ತಾ ಇದ್ದೀವಿ. ತಡಿ ದಟ್ಟ ಅರಣ್ಯ ಕಾಡುಗಳ ನಡುವೆ ಸಂಚಾರ ಸಾಗ್ತಾ ಇದೆ. ಇಲ್ಲಿಗೆ ಅಂದ್ರೆ ವಯನಾಡು ಈಗಾಗಲೇ ತಿಳಿಸಿರುವಂಗೆ ಎರಡೂ ಕಡೆ ನೋಡಿ ಹೇಗಿದೆ ಸೀನರಿ, ವಂಡರ್ಫುಲ್ ಸೀನರಿ. ವಯನಾಡು ಇಟ್ ಈಸ್ ಅ ಗ್ರೇಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಆ ಹೋಗುವಂತಹ ರಸ್ತೆ ಕೂಡ ಅದೇ ತರ ಇದೆ. ಸೊ ವಂಡರ್ಫುಲ್ ಆಗಿರುವಂತಹ ಒಂದು ಎಕ್ಸ್ಪೀರಿಯನ್ಸ್ ಇದು. ಫಸ್ಟ್ ಟೈಮ್ ನಾನು ವಯನಾಡಿಗೆ ಹೋಗ್ತಾ ಇರುವಂಥದ್ದು. ಸೊ ವಯನಾಡಲ್ಲಿ ಹೇಗಿದೆ ಲ್ಯಾಂಡ್ ಸ್ಕೇಲ್ ಆಗಿರುವಂಥದ್ದು, ಅಲ್ಲಿನ ಪರಿಸ್ಥಿತಿ ಹೇಗಿದೆ ಎಲ್ಲವನ್ನ ನೋಡ್ಕೊಂಡು ಬರೋಣ. ನಿಮಗೂ ಕೂಡ ನನ್ನ ಜರ್ನಿಲಿ ನಿಮಗೆ ನಾನು ತೋರಿಸ್ತೇನೆ. ಈಗ ನಾವು ಕೇರಳ ಬಾರ್ಡರ್ ಅನ್ನು ತಲುಪಿದ್ದೇವೆ. ಇನ್ನೇನು ಇಲ್ಲಿಂದ 30-40 ಕಿಲೋಮೀಟರ್ ಹೋದ್ರೆ ವಯನಾಡು ರೀಚ್ ಆಗ್ತೀವಿ. ಇಲ್ಲಿದು ಸಿಸ್ಟಮೆಟಿಕ್ ತುಂಬ ಚೆನ್ನಾಗಿದೆ. ಯಾವುದು ಟ್ರಾಫಿಕ್ ಸಿಸ್ಟಮೆಟಿಕ್ ಉಂಟಲ್ಲ, ಭಾಳ ಚೆನ್ನಾಗಿದೆ. ಅಂದರೆ ಡ್ರೈವರ್ ಪಕ್ಕದಲ್ಲಿ ಯಾರು ಕೂತಿರ್ತಾರೆ ಅವ್ರು ಕಂಪಲ್ಸರಿ ಬೆಲ್ಟ್ ಹಾಕ್ಲೇಬೇಕು. ಅಲ್ಲಲ್ಲಿ ಕ್ಯಾಮ್ರಾಗಳನ್ನು ಅಳವಡಿಸಿದ್ದಾರೆ. ಯಾವುದೇ ರೀತಿಯಾದಂತಹ ಪೊಲೀಸ್ಗಳಿಂದ ಒಂದೊಂದು ಚೆಕ್ ಪೋಸ್ಟ್ ಇರುತ್ತೆ, ಅಲ್ಲಿ ನಿಲ್ಲಿಸಿ ಏನಾದರೂ ಫೈನ್ ಇದ್ರೆ ಫೈನ್ ಕಟ್ಟಿಸಿ ಮುಂದಕ್ಕೆ ಕಳಿಸ್ತಾ ಹೋಗ್ತಾರೆ. ಸೊ ನೋಡಿ, ಇಲ್ಲಿ ಫಾರೆಸ್ಟ್ ಚೆಕ್ ಪೋಸ್ಟ್ ಬಂದಿದೆ ನೋಡಿ. ಇಲ್ಲಿ ಕೇರಳ ಇಲ್ಲಿ ಹೆಚ್ಚು ಜೀಪುಗಳು ಕಾರ್ಯನಿರ್ವಹಿಸುತ್ತೆ. ಈಗ ನಮ್ಮಲ್ಲಿ ಆಟೋಗಳು ಹೆಂಗಿದೆಯೋ ಫಾರೆಸ್ಟ್ ವಯನಾಡು ವೈಲ್ಡ್ ಅದಕ್ಕಾಗಿ ಜೀಪ್ಗಳು ವೈಲ್ಡ್ ಲೀಫ್ಲಾ ಇನ್ ಫಾರೆಸ್ಟ್ ಏರಿಯಾ. ನೇಚರ್ ಮುಂದೆ ಏನೂ ಇಲ್ಲ, ಯಾವ ಬ್ಯೂಟಿನೂ ಇಲ್ಲ ನೇಚರ್ ಮುಂದೆ. ಹೇಗಿದೆ ಅಂದರೆ ಅದು ನಿಮಗೆ ಬರೀ ನಾವು ಈ ವಿಡಿಯೋದಲ್ಲಿ ವಿಜುವಲ್ಸ್ ನೋಡೋದಕ್ಕಿಂತ ಆ ಸೀನರಿಗಳನ್ನ
ಡೈರೆಕ್ಟಾಗಿ ಬಂದು ಕಣ್ತುಂಬ ನೋಡಿ ಸವಿಬೇಕಾಗುತ್ತೆ. ಸೊ ಅಷ್ಟು ಬ್ಯೂಟಿಫುಲ್ ಆಗಿರುವಂತಹ ಸೀನರಿ ಈ ವಯನಾಡು ಎಂಟ್ರಿ ಆದ ತಕ್ಷಣ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಚಿಕ್ಕದಾದಂತಹ ರಸ್ತೆ ನಡುವೆ ಬ್ಯೂಟಿಫುಲ್ ಆದಂತಹ ಒಂದು ಸೀನರಿಯನ್ನು ನೀವು ನೋಡ್ತಾ ಇದ್ದೀವಿ. ನಡುವೆ ಅಲ್ಲಲ್ಲಿ ತಿರುವುಗಳು, ಚಿಕ್ಕದಾದಂತಹ ತಿರುವುಗಳು ನೋಡಿ. ಫೋಟೋಗ್ರಫಿ ತೆಗಿಯಂಗಿಲ್ಲ ಮತ್ತೆ ಪಾರ್ಕಿಂಗು ಮಾಡೋಂಗಿಲ್ಲ ಈ ಜಾಗದಲ್ಲಿ. ಯಾಕೆ ಇದನ್ನ ಹಾಕಿದ್ದಾರೆ ಅಂದ್ರೆ ಇಲ್ಲಿ ವನ್ಯಜೀವಿಗಳು ತಿರುಗಾಡುವಂತಹ ಪ್ರದೇಶ ಆಗಿದೆ. ಸೊ ಹಾಗಾಗಿ ಇಲ್ಲಿ ಈ ಜಾಗದಲ್ಲಿ ಗಾಡಿ ಡ್ರೈವ್ ಮಾಡ್ಬೇಕಂದ್ರೆ ಅದ್ರ ಮಜಾನೇ ಬೇರೆ. ಘಾಟ್ ಸೆಕ್ಷನ್ನು, ತಿರುವುಗಳು, ಆ ಕಡೆ ಈ ಕಡೆ ಬ್ಯೂಟಿಫುಲ್ ಆಗಿರುವಂತಹ ನೇಚರು, ಅದರ ಸಹಿತ ಕಾರನ್ನು ಡ್ರೈವ್ ಮಾಡೋದಂತಲ್ಲ, ಅದು ಕ್ರೇಜೇ ಬೇರೆ. ತುಂಬ ಖುಷಿ ಆಗುತ್ತೆ. ರೋಡ್ ಅಂತೂ ಅಲ್ಟಿಮೇಟ್ ಆಗಿದೆ. ತಿರುನೆಲ್ಲಿ ಟೆಂಪಲ್, ಕುರುವ ಐಲ್ಯಾಂಡ್. ನಮ್ಮ ಗಾಡಿನ ಒಳಗಡೆ ಒಂದು ಹುಳ. ಇಲ್ಲಿಂದ ಒಂದು 12-13 ಕಿಲೋಮೀಟರ್ ಇದೆ ವಯನಾಡು. ಇದು ಟೀ ಎಸ್ಟೇಟ್. ನಮ್ಮ ಅದೃಷ್ಟವೋ ದುರಾದೃಷ್ಟವೋ ಗೊತ್ತಿಲ್ಲ, ಮಳೆ ಸ್ಟಾರ್ಟ್ ಆಗಿದೆ ನೋಡಿ. ಇದೆಲ್ಲ ಟೀ ಎಸ್ಟೇಟು. ಇಲ್ಲ ಕಾಣಿಸ್ತಿದೆಯಲ್ಲ, ಈಗಾಗಲೇ ನಾವು ಮಂಡಕ್ಕಾಯಿಗೆ ತಲುಪಿದ್ದೀವಿ. ಭಯಂಕರವಾದ ಘಾಟ್ ಮಾತ್ರ. ಗ್ಲಾಸ್ ಇದೆಯಲ್ಲ, ಎಷ್ಟು ಡೇಂಜರಸ್ ರೋಡ್ ಅಂದ್ರೆ ಇದು. ಇಲ್ಲಿ ಲ್ಯಾಂಡ್ ಸ್ಕೇಲ್ ಆಗಿದೆ ಅಂದ್ರೆ 100% ಆಗಲೇಬೇಕಾಗಿರುವಂತ ಸ್ಥಳ ಇದು. ಅಷ್ಟು ಡೇಂಜರಸ್ ಆಗಿರುವಂತ ಒಂದು ರಸ್ತೆ ಇದು ನೋಡಿ. ಇಲ್ಲಿ ಈಗಾಗಲೇ ಸ್ಕಿಡ್ ಆಗಿದೆ ಗಾಡಿ, ಒಂದು ಆಪೆ ಗಾಡಿ. ಒಂದು ಗಾಡಿನ ಸೈಡ್ ಕೊಡ್ಲಿಕ್ಕೆ ಹೋಗಿ ಮಾಡಿರುವಂತ ಅಚಾತುರ್ಯ ಇದು. ಸೊ ನೋಡಿ, ಹೆಲ್ಪಿಗೆಲ್ಲ ಬರ್ತಾ ಇದ್ದಾರೆ. ಸೊ ನೋಡಿ, ಎಲ್ಲರೂ ಕೂಡ ಈ ಗಾಡಿನ ಹೆಲ್ಪ್ಗೋಸ್ಕರ. ಈ ಥರದ್ದು ಭಾಳಷ್ಟು ಘಟನೆಗಳು ಈ ಭಾಗದಲ್ಲಿ ನಡೀತಾ ಹೋಗುತ್ತೆ. ಬಟ್ ಅಷ್ಟು ಡೇಂಜರಸ್ ರೋಡು ಅಂತಲೇ ಹೇಳ್ಬೋದು ಇದು.
ಬಟ್ ಇಲ್ಲಿ ಹೆಲ್ಪಿಂಗ್ ನೇಚರ್ ಚೆನ್ನಾಗಿದೆ ನೋಡಿ. ಆ ಮಳೆಯಲ್ಲಾದ್ರೂ ನೋಡಿ ಅವನು ವೆರಿ ಡೇಂಜರಸ್ ರೋಡ್ ಅಂತ ಹೇಳ್ಬೋದು. ಬಹಳಷ್ಟು ಡೇಂಜರಸ್ ರೋಡು. ಇಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿದ್ದು 100%. ಯಾಕೆಂದ್ರೆ ಎಲ್ಲ ಗುಡ್ಡದ ಮೇಲೆನೆ ಮನೆ ಇರೋದು. ಚಿಕ್ಕದಾದಂತಹ ರೋಡ್ಗಳು, ರಸ್ತೆಗಳು, ಅಲ್ಲಲ್ಲಿ ನೀರು ನಿಂತಿದೆ, ಮಣ್ಣಿನ ಸವೆತಗಳು ಹಾಗೆ ಆಗ್ತವೆ ನೋಡಿ. ಈ ತರ ನೇರವಾಗಿ ಇದನ್ನ ಸ್ಲೈಡ್ ಮಾಡಿದ್ರೆ ಹೆಂಗಿರುತ್ತೆ ಮತ್ತೆ? 100% ಗುಡ್ಡ ಕುಸಿತ ಹಾಗೆ ಆಗುತ್ತೆ. ಈಗ ನಾವು ಹೆದರಿಕೆಡೆಂದೇ ಹೋಗ್ತಾ ಇರುವಂತದ್ದು. ನಮ್ಮ ಜೀವದ ಮೇಲೆ ಆಸೆ ಬಿಟ್ಟು ನಾವು ಹೋಗ್ತಾ ಇರೋದು. ಇದು ಹೆವಿ ಮಳೆ ಬರ್ತಾ ಇದೆ. ಸ್ವಲ್ಪ ನಿಪ್ಪಾಟಿಗೆ ಗಾಡಿ ಕೂಡೆಲ್ಲ ಈ ಸೈಡ್ಲ ಸಕ್ಕತ್ ಗುಂಡಿ ಚಲೋ ಚಲೋ ಚಲೋ. ವೆರಿ ಡೇಂಜರಸ್. ರಿಪಾನ್ ಎಸ್ಟೇಟ್ ಇದು. ಕಾಫಿ ಎಸ್ಟೇಟ್. ಟೀ ಎಸ್ಟೇಟ್. ಎಸ್ ಸಾರಿ, ಟೀ ಎಸ್ಟೇಟ್. ಟೀ ಎಸ್ಟೇಟ್ ಆಗಿದೆ. ರಿಪಾನ್ ಎಸ್ಟೇಟ್ ಆಗಿದೆ. ಇದು ರಿಬ್ಬೆ ಆಗಿದೆ. ಇಲ್ಲಿ ಎಲ್ಲ ಸುಟ್ಟೋಗಿದೆ, ಕಾಣುವುದಿಲ್ಲ. ಬೆಟ್ಟು ಝೂಮ್ ಮಾಡ್ಲಿಕ್ಕೆ ದಯವಿಟ್ಟು ಬೇಕಾದವರು ಝೂಮ್ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ. ಕಾಣಿಲ್ಲ ಇಲ್ಲ ಕೂಡ ಅಲ್ಲಿ ಆದ್ರೆ ಇಲ್ಲಿ ನೋಡಿ, ಇಲ್ಲೆಲ್ಲ ರೆಸಾರ್ಟ್ ಗಳನ್ನ ಮಾಡ್ಕೊಂಡಿದ್ದಾರೆ. ಐರನ್ ರೈಡ್ ಕಾವ್ ನೋಡಿ, ರೋಡ್ ನೀರು ನೋಡಿ ಇಷ್ಟು ಮಳೆ ಬರ್ತಾ ಇದೆ. ಈ ಮಳೆನೂ ನಾವು ಇಲ್ಲಿಗೆ ಧೈರ್ಯ ಮಾಡ್ಕೊಂಡ್ ಬಂದಿದ್ದೀವಿ. ಮಳೆಯಿಂದ ಕಿರಿಕಿರಿ. Yes.